ಒಂದೇ ಒಂದು ಮಳೆಗೆ ಬೆಂಗಳೂರಿನ ಬಂಡವಾಳ ಬಟಾಬಯಲಾಗಿದೆ. ತಡರಾತ್ರಿ ಮಳೆಗೆ ಬೆಂಗಳೂರಿನ ದಕ್ಷಿಣ ಭಾಗ ಮುಳುಗಡೆಯಾಗೋಗಿದೆ. ಸಾಯಿ ಲೇಔಟ್, ಜಯನಗರ, ವಿಲ್ಸನ್ ಗಾರ್ಡನ್, ಶಾಂತಿನಗರದಲ್ಲೂ ತುಂಬ ಡ್ಯಾಮೇಜ್ ಆಗಿದೆ. ಕೋರಮಂಗಲ, ಆಡುಗೋಡಿ, HSR ಲೇಔಟ್ನಲ್ಲಿ ಹೆಚ್ಚು ಅವಾಂತರವಾಗಿರ್ತಕ್ಕಂಥದ್ದು. ಒಂದೇ ಒಂದು ಮಳೆಗೆ ಬೆಂಗಳೂರಿನ ಬಂಡವಾಳ ಬಯಲಾಗಿದೆ. ಅದರ ನಿಜ ಬಣ್ಣ ಕಂಡು ಬರ್ತಾ ಇದೆ. ಇವೆಲ್ಲ ಪ್ರತಿಷ್ಠಿತ ಬಡಾವಣೆಗಳು. ಜಯನಗರ, ಕೋರಮಂಗಲ ಇವೆಲ್ಲ ವಿಪರೀತ ಪ್ರತಿಷ್ಠಿತ ಬಡಾವಣೆಗಳು. ಇಂಥ ಏರಿಯಾಗಳಲ್ಲೇ ಹರಿದೋಗೋದಕ್ಕೆ ಜಾಗ ಇಲ್ಲ, ನೀರು ಹರ್ಕೊಂಡು ಹೋಗೋದಕ್ಕೆ. ಕಂಪ್ಲೀಟ್ ಕವರ್ ಆಗಿದೆ. ಈಗಲೂ ಪರಿಸ್ಥಿತಿ ಹಾಗೇ ಇದೆ. ರಾತ್ರಿ ಸುರಿದ ಭಾರಿ ಮಳೆ ಎಫೆಕ್ಟ್ ಹಿನ್ನೆಲೆಯಲ್ಲಿ ಇಂದಿರಾನಗರದ ಸೆಕೆಂಡ್ ಸ್ಟೇಜ್ನಲ್ಲಿ ಈಗ ಅನೇಕ ಮನೆಗಳು ಜಲಾವೃತ ಆಗಿರುವಂಥದ್ದು ಗಮನಿಸ್ತಾ ಇದ್ರಿ. ಇಂದಿರಾನಗರದ ಸೆಕೆಂಡ್ ಸ್ಟೇಜ್ನಲ್ಲಿರುವಂತಹ 3-4 ರಸ್ತೆಗಳೇನಿದೆ ಅದು ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಪರಿಣಾಮವಾಗಿ ನಿವಾಸಿಗಳು ಮನೆಯಿಂದ ಆಚೆ ಬರೋದಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾಳ ಇಂದಿರಾನಗರ ದೊಡ್ಡ ರೆಸಿಡೆನ್ಷಿಯಲ್ಸ್ ಇರುವಂತಹ ಏರಿಯಾ. ಸಾಮಾನ್ಯವಾಗಿ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಇಂದಿರಾನಗರ ಕೂಡ ಒಂದು. ಬೇರೆ ಬೇರೆ ಭಾಗದ ಜನ ಕೂಡ ಇಲ್ಲಿ ವಾಸವನ್ನು ಮಾಡ್ತಾರೆ. ಈಗಿರುವಂತಹ ಪ್ರದೇಶಗಳಲ್ಲಿ ಸರಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸದೇ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಕ್ಕಳು, ದೊಡ್ಡವರು, ವಯಸ್ಸಾದಂಥವರು ಎಲ್ಲರೂ ಕೂಡ ಬಹಳ ಪರಿತಪಿಸುವಂತಹ ಪರಿಸ್ಥಿತಿ ಸದ್ಯ ಇಂದಿರಾನಗರ ಭಾಗದಲ್ಲಿ ಕಾಣಬಹುದಾಗಿದೆ. ಗಮನಿಸ್ತಾ ಇದ್ದೀರಿ ವಿಜುವಲ್ಸ್ಗಳನ್ನು. ವಾಹನಗಳೆಲ್ಲವೂ ಕೂಡ ಮುಳುಗಿ ನಿಂತಿರುವಂಥ ವಾಹನಗಳನ್ನು ಆಚೆ ಕೂಡ ತೆಗೆಯೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗಿದೆ. ಸರಿಯಾದ ರೀತಿಯಲ್ಲಿ ಮಳೆಗಾಲ ಆರಂಭ ಆಗ್ತಾ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳದೆ ಇರುವಂತಹ ಪರಿಣಾಮವಾಗಿ ಜನ ಈ ರೀತಿಯಾದಂತಹ ಪರಿಸ್ಥಿತಿನ ಎದುರಿಸಬೇಕಾಗಿದೆ. ಮನೆಯಿಂದ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ಮನೆಯ ಮೇಲ್ಭಾಗದಲ್ಲಿ, ಮನೆಯ ಒಳಭಾಗದಲ್ಲಿ ಸಿಲುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಗ್ರೌಂಡ್ ಫ್ಲೋರ್ನಲ್ಲಿ ಇರುವಂತಹ ಮನೆಗಳೆಲ್ಲದಕ್ಕೂ ಕೂಡ ನೀರು ನುಗ್ಗಿದೆ. ಅವ್ರು ಯಾರೂ ಕೂಡ ಗ್ರೌಂಡ್ ಫ್ಲೋರ್ನಲ್ಲೂ ವಾಸ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗ್ತಾ ಇದೆ. ಈಗಿರಬೇಕಾದ್ರೆ ಇನ್ನೂ ಇಷ್ಟೊತ್ತಾದರೂ ಕೂಡ ಸಂಬಂಧಪಟ್ಟಂಥ ಯಾವ ಅಧಿಕಾರಿಗಳು ಬಂದು ಏನಾಗಿದೆ ಅನ್ನುವಂತಹ ಕೇಳುವಂಥ ಸೌಜನ್ಯವನ್ನು ಕೂಡ ಇನ್ನೂ ಕೂಡ ತೋರಿಸ್ತಾ ಇಲ್ಲ. ನಿವಾಸಿಗಳ ಸಂಕಷ್ಟ ಹೇಳ ತೀರದಂತಿದೆ. ಹೀಗಿದ್ರೂ ಕೂಡ ನೀರನ್ನು ಹೊರಹಾಕುವಂಥ ನಿಟ್ಟಿನಲ್ಲೂ ಕೂಡ ಯಾವುದೇ ವ್ಯವಸ್ಥೆಗಳನ್ನು ಮಾಡ್ಕೊಂಡಿಲ್ಲ. ಇದು ನಿಜಕ್ಕೂ ವಿಪರ್ಯಾಸ. ಆದಷ್ಟು ಬೇಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ನೀರನ್ನು ಆಚೆ ಹಾಕಿದ್ರೆ ನಿವಾಸಿಗಳು ಕೊಂಚ ರಿಲ್ಯಾಕ್ಸ್ ಆಗ್ತಾರೆ, ರಿಲೀಫ್ ಆಗ್ತಾರೆ. ಮಳೆ ಏನಾದರೂ ಮತ್ತೆ ಜಾಸ್ತಿ ಆದರೆ ಈ ಭಾಗದ ಪರಿಸ್ಥಿತಿ ಇನ್ನಷ್ಟು ಹದಗೆಡುವಂಥ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಬೆಂಗಳೂರಿನ ಇಂದಿರಾನಗರ, ಕೋರಮಂಗಲ, ಜಯನಗರ ಇಂಥ ಏರಿಯಾಗಳಲ್ಲೇ ಹೀಗಿದೆ. ಯಾಕೆಂದರೆ ಅವೈಜ್ಞಾನಿಕವಾಗಿ ಬಡಾವಣೆಗಳ ನಿರ್ಮಾಣ, ಅವೈಜ್ಞಾನಿಕವಾದಂತಹ ನಿರ್ವಹಣೆ ಇದು ಗೊತ್ತಾಗಬೇಕು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಏನು ಮಾಡಿದ್ದಾರೆ, ಆ BBMPನಲ್ಲಿದ್ದಂತಹ ನೌಕರರೇ ಅಲ್ಲೂ ಕಂಟಿನ್ಯೂ ಆಗ್ತಾರೆ, ಅದೇ ಇಂಜಿನಿಯರ್ಗಳೇ ಕಂಟಿನ್ಯೂ ಆಗ್ತಾರೆ. ಗೊತ್ತಾಗಬೇಕಾಗಿತ್ತು. ಪರ್ಮಿಷನ್ ಕೊಟ್ಟಾಗ ಹೆಂಗಿತ್ತು ನಿಮಗೆ? ನೀವು ಒಂದು ಬಡಾವಣೆ ನಿರ್ಮಾಣ ಮಾಡಿದಾಗ ಅದರಲ್ಲಿ ಮೂಲ ಸೌಕರ್ಯಗಳು ಇದೆಯಾ, ಒಳಚರಂಡಿ ವ್ಯವಸ್ಥೆ ಇದೆಯಾ, ಪಕ್ಕದಲ್ಲೇ ರಾಜಕಾಲುವೆ ಇದೆಯಾ, ಅದು ಸುಸ್ಥಿತಿಯಲ್ಲಿದೆಯಾ, ಯಾವುದೂ ಗೊತ್ತಿಲ್ಲ, ಯಾವುದೂ ನೋಡಿಲ್ಲ, ಪರ್ಮಿಷನ್ ಕೊಟ್ಟಿದ್ದೀರಾ. ಈಗ ಜನ ಅನುಭವಿಸ್ಬೇಕು. ಸುರಿದಂಥ ಮಳೆಗೆ HSR ಲೇಔಟ್ನ 5ನೇ ಸೆಕ್ಟರು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಲೇಔಟ್ನ ಒಳಗಡೆ ಯಾವ ಕಡೆ ನೋಡಿದ್ರೂ ಕೂಡ ನೀರು ತುಂಬಿಕೊಂಡಿದೆ. ವಾಹನ ಸವಾರರು, ಸಾರ್ವಜನಿಕರು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸಬಹುದಾಗಿದೆ ಯಾವ ಪ್ರಮಾಣದಲ್ಲಿ ಸಮಸ್ಯೆ ಆಗಿದೆ ಅನ್ನೋದನ್ನು ನೋಡ್ತಾ ಹೋಗ್ತಾ ಇದ್ದಾರೆ. ಕಾರುಗಳು, ಬೈಕುಗಳು ಎಲ್ಲವೂ ಕೂಡ ಅನಿವಾರ್ಯ ಹೋಗಲೇಬೇಕಾಗುತ್ತೆ ತಮ್ಮ ಕೆಲಸಗಳಿಗೆ. ಹೋಗದೆ ಹೋದರೆ ತೀರಾ ಸಮಸ್ಯೆ ಆಗುತ್ತೆ. ಹಾಗಾಗಿ ನೀರಿನ ಮಧ್ಯೆನೇ ವಾಹನಗಳ ಓಡಾಟ, ಹಾಗೆ ನೀರಿನ ಮಧ್ಯೆನೇ ವಾಹನಗಳು ಕೆಟ್ಟು ನಿಂತಿರುವಂತಹ ದೃಶ್ಯಾವಳಿ ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. HSR ಲೇಔಟ್ನ 5ನೇ ಸೆಕ್ಟರ್ನ ಪ್ರತಿ ರಸ್ತೆಗೂ ಕೂಡ ಹೇಗೆ ಹೋಗೋದು ಅನ್ನೋದು ಕೂಡ ಕಷ್ಟಕರ ಆಗಿದೆ. ನೋಡ್ಬೋದು, ಎಕ್ಸೆಲಲ್ಲಿ ಹೋಗ್ತಾ ಇದ್ದಾರೆ, ಆದರೆ ಸಾಧ್ಯ ಆಗ್ತಾ ಇಲ್ಲ. ಅದು ಕೂಡ ಕೆಟ್ಟು ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಗಮನಿಸಬಹುದಾಗಿದೆ. ಯಾವ ಪ್ರಮಾಣದಲ್ಲಿ ಇಡೀ 5ನೇ ಸೆಕ್ಟರ್ನ ಲೇಔಟ್ಗಳು ಸಂಪೂರ್ಣ ಜಲಾವೃತ ಆಗಿದ್ದಾವೆ ಅನ್ನುವಂಥದ್ದು. ಮತ್ತೊಂದು ಕಡೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಕಾರು ಕೆಟ್ಟು ನಿಂತಿದೆ. ಕಾರ್ ಕೆಟ್ಟು ನಿಂತಿದ್ದನ್ನು ತನ್ನ ದೃಶ್ಯಾವಳಿಗಳಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನನ್ನ ಬಲಭಾಗಕ್ಕೆ ಇದು ಕಾರು ಕೆಟ್ಟು ನಿಂತಿದೆ, ತೆಗೆಯೋಕ್ಕೆ ಆಗ್ತಾ ಇಲ್ಲ. ಅದು ಅಷ್ಟರ ಮಟ್ಟಿಗೆ ಇಲ್ಲಿ ಸಮಸ್ಯೆ ಆಗಿರುವಂಥದ್ದು. ರಾತ್ರಿ ಎಲ್ಲ ಕೂಡ ಈ ಮನೆ ಒಳಗಡೆಗೆ ನೀರು ನುಗ್ಗಿವೆ. ನೀರೀಗ ಕಡಿಮೆ ಆಗಿರೋ ಮನೆಗಳು ಸೇಫ್ ಆಗಿದ್ದಾರೆ. ಯಾರು ಕೂಡ ಮನೆಯಿಂದ ಹೊರಗಡೆ ಬರದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಆದರೆ ಅಧಿಕಾರಿಗಳು ಇನ್ನೂ ಕೂಡ ಯಾರು ಕೂಡ ಬಂದಿಲ್ಲ. ಗಮನಿಸಬಹುದಾಗಿದೆ. ಬೈಕ್ ಒಂದು ಕೆಟ್ಟು ನಿಂತೋಗಿದೆ. ನೀರಿನ ಮಧ್ಯೆ ತಂದಂಥ ಬೈಕನ್ನು ಈಗ ಕೆಟ್ಟು ನಿಂತಿರುವಂಥದ್ದು. ಸ್ಟೂಡೆಂಟ್ ಅನಿಸುತ್ತೆ, ಏನೋ ಕೆಲಸ ಕಾರ್ಯಕ್ಕೆ ಕಾಲೇಜುಗಳಿಗೆ ಹೋಗ್ಬೇಕಾಗತ್ತೆ. ಆದರೆ ಈ ರೀತಿ ಮಳೆಯಿಂದಾಗಿ ಬೈಕ್ ಕೆಟ್ಟು ನಿಂತು ಹೋಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಬ್ಬರು ಈ ಒಂದು ಸುಮಾರು 3ರಿಂದ 4 ಅಡಿ ನೀರಿನ ಮಧ್ಯೆ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ. ಎಕ್ಸೆಲನ್ನು ಫುಟ್ಪಾತ್ ಮೇಲೆ ತಳ್ಕೊಂಡು ಹೋಗ್ತಾ ಇರ್ತಕ್ಕಂತಹ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಈ ರೀತಿ
HSR ಲೇಔಟ್ನ 5ನೇ ಸೆಕ್ಟರ್ ಕೂಡ ಮುಳುಗಡೆ ಆಗಿರುವಂಥದ್ದು. ಇನ್ನೊಂದು ದೃಶ್ಯಾವಳಿಗಳನ್ನು ತೋರಿಸ್ತೀನಿ. ಅದೇ ರೀತಿಯಲ್ಲಿ ನನ್ನ ಎಡಭಾಗಕ್ಕೆ ಒಂದು ಹೋಟೆಲ್ ಕೂಡ ಕಂಡು ಬರ್ತಾ ಇದೆ, ಆರೋಗ್ಯ ಆಹಾರ ಎನ್ನುವಂಥ ಹೋಟೆಲು. ಆ ಹೋಟೆಲ್ಗೂ ಕೂಡ ನೀರು ನುಗ್ಗಿವೆ. ಈಗ ನೀರು ಕಡಿಮೆ ಆಗಿದೆ. ರಾತ್ರಿ ಇವೆಲ್ಲವೂ ಕೂಡ ಮುಳುಗಡೆ ಆಗಿದ್ವು, ಓಡಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ತುಂಬ ಆಳಕ್ಕೆ ಹೋಗ್ತಾ ಇದ್ದಾವೆ, ನೀರೆಲ್ಲ ತುಂಬಿಕೊಂಡು ಜನ. HSR ಲೇಔಟ್ನ ಪರಿಸ್ಥಿತಿಯ ಬಗ್ಗೆ ನನ್ನ ಕೊಲೀಗ ವಿವರಿಸ್ತಾ ಇದ್ರು. ಆ ಏರಿಯಾಗಳಲ್ಲಿ ಹಲವಾರು ತಗ್ಗು ಪ್ರದೇಶಗಳ ಪರಿಸ್ಥಿತಿ ಹೆಂಗಾಗಿದೆ, ಜನರನ್ನ ಹೆಂಗೆ ರಕ್ಷಣೆ ಮಾಡ್ತಾ ಇದ್ದಾರೆ, ಬೋಟ್ಗಳನ್ನ ತಂದು ಕರ್ಕೊಂಡು ಹೋಗ್ತಾ ಇದ್ದಾರೆ, ಬೇರೆ ದಾರಿ ಇಲ್ಲ. ಎಷ್ಟೋ ಜನ ಗ್ರೌಂಡ್ ಫ್ಲೋರ್ನಲ್ಲಿ ವಾಸ ಮಾಡೋರು ಒಂದು ಶಿಫ್ಟ್ ಆಗಿದ್ದಾರೆ, ಇಲ್ಲ ಅಂತಂದರೆ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ. ಇದು ಪ್ರತಿ ಮಳೆಗಾಲದ ನಮ್ಮ ಹಣೆ ಬರಹ, ಬೆಂಗಳೂರಿನ ಹಣೆ ಬರಹ. ಕೆಲವು ಏರಿಯಾಗಳಂತೂ ಪ್ರತಿ ವರ್ಷ ಸುದ್ದಿ ಆಗ್ತವೆ, ಲೈಕ್ ಸಾಯಿ ಲೇಔಟ್ ಪ್ರತಿ ವರ್ಷ. ಈಗ ಅದಕ್ಕೆ ಹೊಸದಾಗಿ ಅಡಿಷನಲ್ ಆಗಿ ಸೇರ್ಕೊಂಡಿರ್ತಕ್ಕಂಥದ್ದು ಜಯನಗರ, HSR ಲೇಔಟ್, ಕೋರಮಂಗಲ, ಇಂದಿರಾನಗರ. ಇಂಥ ಏರಿಯಾಗಳಲ್ಲೇ ಪರಿಸ್ಥಿತಿ ಹಿಂಗಿದೆ ಅಂದಮೇಲೆ ಬೇರೆ ತಗ್ಗು ಪ್ರದೇಶಗಳ ಗತಿ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ ನೀವು. ಇವೆಲ್ಲ ಏನಂತಂದರೆ ಹೈಫೈ ಪಾಶ್ ಏರಿಯಾಗಳು. ಮಳೆ ಇಲ್ಲದೇ ಇದ್ದಾಗ, ಮಳೆ ಬಂದಾಗ ಬಣ್ಣ ಗೊತ್ತಾಗುತ್ತೆ. ಆ ರೀತಿ ಪರಿಸ್ಥಿತಿ ಇವಾಗ ನೀವು ನೋಡ್ತಾ ಇರ್ತಕ್ಕಂಥದ್ದು. ಸಾಯಿ ಲೇಔಟ್ದು ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀರಾ ನೀವೀಗ. ನೋಡಿ ಆ ಪುಟಾಣಿ ಕಂದಮ್ಮ, ಏನು ಮಾಡೋಕ್ಕೆ ಬೇರೆ ದಾರಿ ಇಲ್ಲ ಅವ್ರಿಗೆ. ಈ ಮಳೆ ನೀರೆಲ್ಲ ತಗ್ಗೋ ತನಕ ಅವರು ಬೇರೆ ಕಡೆ ಇರಬೇಕು. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟಿದ್ದಾರೆ, ಲಕ್ಷಾಂತರ ರೂಪಾಯಿ ಕೊಟ್ಟು ಸೈಟ್ ತೊಗೋತಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ತಾರೆ, ಅಷ್ಟೆಲ್ಲ ಮಾಡ್ತಾರೆ. ಅಲ್ಲಿಗೊಂದು ಮೂಲ ಸೌಕರ್ಯವನ್ನು ಕಲ್ಪಿಸೋದಕ್ಕೆ ಇವ್ರ ಕೈಲಿ ಆಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಆಗಲೇ ಮಧ್ಯಾಹ್ನ 1 ಗಂಟೆ ಆಗೋಯ್ತು ಟೈಮು. ಬೆಳಗ್ಗೆ ನಿಂತಿದ್ದ ಮಳೆ, ನೀರಿನ ಪ್ರಮಾಣ ತಗ್ಗಿದೆಯಾ ಅಥವಾ ಪರಿಸ್ಥಿತಿ ಇನ್ನೂ ಹಾಗೇ ಮುಂದುವರೆದಿದೆಯಾ? ಏನು ಜನ ಎಲ್ಲ ಏರಿಯಾ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರಾ, ಹೇಗೆ ಅಂತ? ಅರವಿಂದ್, ನಾನೀಗ ಸಾಯಿ ಲೇಔಟ್ನಲ್ಲಿದ್ದೇನೆ. ನೀರಿನ ಪ್ರಮಾಣ ಒಂದು 10% ಕೂಡ ತಗ್ಗಿಲ್ಲ. ಯಾಕೆಂದರೆ ನೀರು ಹೋಗಲಿಕ್ಕೆ ಜಾಗನೇ ಇಲ್ಲ. ಆ ಕಾರಣಕ್ಕಾಗಿ JCB ಮೂಲಕ ನೋಡಿ, ಮಣ್ಣು ತೆಗೆಯುವಂಥ JCB ಮೂಲಕ ತಗ್ಗಿನ ರಸ್ತೆಯಲ್ಲಿರುವಂಥ ನೀರನ್ನು ದಿಣ್ಣೆಯ ರಸ್ತೆಗೆ ಕಡೆಗೆ ಚೆಲ್ಲುವ ಪ್ರಯತ್ನ ನಡೀತಾ ಇದೆ. ಆದರೆ ನೀರು ಅರ್ಧದಷ್ಟು ವಾಪಸ್ ಬರ್ತಾ ಇದೆ. ಅಂದರೆ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಆಚೆ ಹೋಗ್ತಾ ಇಲ್ಲ. ಅಲ್ಲಿ ಹೋದರೂ ಕೂಡ ಅಲ್ಲೂ ಕೂಡ ನೀರು ಹೊದ್ಕೊಂಡಿದೆ. ರಕ್ಷಣಾ ಕಾರ್ಯವೂ ಕೂಡ ನಡೀತಾ ಇದೆ. ಅಗ್ನಿಶಾಮಕ ದಳದ ಬೋಟ್ನಿಂದ ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಅಲ್ಲಿ ಯಾರೆಲ್ಲ ಗ್ರೌಂಡ್ ಫ್ಲೋರ್ನಲ್ಲಿ ಸಿಗಾಕೊಂಡಿದ್ದಾರೆ ನಿವಾಸಿಗಳು, ಅವ್ರನ್ನ ಕರ್ಕೊಂಡು ಬಂದು ರಕ್ಷಣೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ತುಂಬ ಜನ ಬರ್ತಾ ಇದ್ದಾರೆ, ಕೆಲವರು ಬರ್ತಾ ಇಲ್ಲ. ಅದೇ ಬಿಲ್ಡಿಂಗ್ನ ಅಥವಾ ಬೇರೆ ಬೇರೆ ಬಿಲ್ಡಿಂಗ್ಗಳ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ನಲ್ಲಿ ಅವರು ರಕ್ಷಣೆ ಪಡ್ಕೊಳ್ತಾ ಇದ್ದಾರೆ. ಈಗಷ್ಟೇ ನೀವು ನೋಡಿದ್ರೆ ಚಿಕ್ಕ ಮಗು ಇದ್ದಂತಹ ದಂಪತಿಯವ್ರನ್ನು ಕೂಡ ಕರ್ಕೊಂಡು ಬಂದರು. ತಮ್ಮ ಮಕ್ಕಳನ್ನ, ತಾವು ಸಾಕಿದಂತಹ ಪ್ರಾಣಿಗಳನ್ನು ಅವರು ಕರ್ಕೊಂಡು ಬರ್ತಾ ಇದ್ದಾರೆ ಬೋಟ್ ಮೂಲಕ. ಅವರ ರಕ್ಷಣಾ ಕಾರ್ಯವೂ ಕೂಡ ನಡೀತಾ ಇದೆ. 4 ಗಂಟೆ ಮುಂಜಾನೆ ಬಂದಂತಹ ನೀರು ಇನ್ನೂ ಕೂಡ ತಗ್ಗಿಲ್ಲ. ಬಹುತೇಕ ಇಲ್ಲಿ 3 ಬಡಾವಣೆಗಳಿಗೆ ಬಹುತೇಕ ಎಲ್ಲ ರಸ್ತೆಗಳಲ್ಲೂ ಕೂಡ ನೀರಿದೆ. ಎಲ್ಲ ರಸ್ತೆಗಳಲ್ಲೂ ನೀರಿದ್ದ ಕಾರಣ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಬಹುತೇಕ ಗ್ರೌಂಡ್ ಫ್ಲೋರ್ನ ಅಷ್ಟು ಮನೆಗಳು ಕೂಡ ನೀರಿನಿಂದ ಆವೃತವಾಗಿದ್ದಾವೆ. ಮನೆಗಳಲ್ಲಿನ ಪರಿಸ್ಥಿತಿ ಬಹಳ ಅಧೋಗತಿಗೆ ಹೋಗಿದೆ. ತುಂಬ ಜನ ಬೇರೆ ಬೇರೆ ಕಡೆ ಆಶ್ರಯ ಪಡ್ಕೊಂಡಿದ್ದಾರೆ. ಸದ್ಯ ಇಲ್ಲಿ ಶಾಸಕರು ಒಂದು ರೌಂಡ್ ಬಂದು ಹೋಗಿದ್ದಾರೆ, BBMP ಅಧಿಕಾರಿಗಳು ಕೂಡ ಇದ್ದಾರೆ, ಇಲ್ಲಿ ಆಡಳಿತಾಧಿಕಾರಿಯವರು ಕೂಡ ಬರ್ತಾ ಇದ್ದಾರೆ. ಆದರೆ ರಕ್ಷಣಾ ಕಾರ್ಯಾಚರಣೆಗೆ ತೊಡಕಾಗ್ತಾ ಇರುವಂಥದ್ದೇ ಇಲ್ಲಿ ಹೊದ್ಕೊಂಡು ನಿಂತಿರುವಂತಹ ನೀರು. ಈ ನೀರು ಹೋದ ಹೊರತು ಯಾವುದೇ ರಕ್ಷಣಾ ಕಾರ್ಯ ಆಗೋದಿಲ್ಲ. ತುಂಬ ಜನ ಅದೇ ಬಿಲ್ಡಿಂಗ್ನಲ್ಲಿ ಬಂದಿಯಾಗಿದ್ದಾರೆ. ಹೊರಗಡೆ ಬರೋಕ್ಕಾಗ್ತಿಲ್ಲ, ಒಳಗಡೆ ಇರೋಕ್ಕಾಗ್ತಿಲ್ಲ. ತುಂಬ ಜನ ಕೆಲಸಕ್ಕೂ ಕೂಡ ಹೋಗಿಲ್ಲ. ಒಟ್ಟಾರೆಯಾಗಿ ಸಾಯಿ ಲೇಔಟು ದ್ವೀಪದಂತಿದೆ. ಸುತ್ತಮುತ್ತ ನೀರು, ಬಹುತೇಕ ಎಲ್ಲ ರಸ್ತೆಗಳಲ್ಲೂ ನೀರು. ಇನ್ನೊಂದು, ಇಲ್ಲಿ ಒಂದು ರಾಜಕಾಲುವೆ ಇದೆ, ರಾಜಕಾಲುವೆ ಕೂಡ ತುಂಬಿಕೊಂಡಿದೆ. ರಾಜಕಾಲುವೆಗೆ ಮುಂದಕ್ಕೆ ಹೋಗೋದಕ್ಕೆ ರೈಲ್ವೆ ಇಲಾಖೆ ಜಮೀನು ಕೊಟ್ಟಿಲ್ಲ. ಇನ್ನೂ ಕೂಡ ಸರ್ಕಾರದ ಜೊತೆ ಮಾತುಕತೆ ನಡೀತಾ ಇದೆ. ಅದನ್ನು ಎಡಬದಿಗೆ ಡೈವರ್ಟ್. ರೈಟ್, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗೆ. ಮಸೂದ್, ಸಾಯಿ ಲೇಔಟ್ ಪರಿಸ್ಥಿತಿ ಪ್ರತಿ ಬಾರಿನೂ ಹೀಗೇನೆ. ಅದೇನು ಅಲ್ಲಿನ ಜನರೇ ಒಂದು ರೀತಿ ಇದಕ್ಕೆ ಒಗ್ಗೋಗಿದಾರಾ ಇಲ್ವಾ ಏನು ಗೊತ್ತಾಗ್ತಾ ಇಲ್ಲ.